ಏನು ಮಾಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ 2014ರ ಪೂರ್ವ ಮತ್ತು 2014ರ ನಂತರ ಅವಲೋಕನ ಮಾಡಿದ್ರೆ ಸಾಕು ಏನು ಮಾಡಿದ್ದಾರೆ ಅನ್ನತಕ್ಕಂಥ ಸತ್ಯ ಅರ್ಥ ಆಗುತ್ತೆ. 2014ರ ಪೂರ್ವದಲ್ಲಿ ನಿತ್ಯ ಸುದ್ದಿ ಆಗ್ತಿದ್ದು ಹಗರಣಗಳು, ಭ್ರಷ್ಟಾಚಾರದ್ದೇ ಸುದ್ದಿ. ಈಗ ಭ್ರಷ್ಟಾಚಾರ ರಹಿತ ಆಡಳಿತ, GDP ಭಾರತದ GDP ಗ್ರೋತ್ 7.8%, ಜಾಗತಿಕ ಅಸ್ಥಿರತೆಯ ನಡುವೆ. ಹೀಗೆ ಎಲ್ಲದರಲ್ಲೂ ಕೂಡ ದಾಖಲೆಯನ್ನು ಹಾಕಿ ದೃಢ ಹೆಜ್ಜೆಯನ್ನು ಇಡ್ತಾ ಇದೆ. ಇವತ್ತು ಪ್ರಧಾನಮಂತ್ರಿಜಿಯವರ ನೇತೃತ್ವದಲ್ಲಿ ಭಾರತ ಸುರಕ್ಷಿತವಾಗಿದೆ, ಭಾರತ ಅಭಿವೃದ್ಧಿ ಪಥದಲ್ಲಿ ಮುಂದುವರಿತಾ ಇದೆ. ಬಯಕೆ ಇರೋದು ಪರಿಷ್ಕರಣೆ ಆಗಲಿ, ಶುದ್ಧ ಮತದಾರರು ಉಳಿಲಿ, ಅಕ್ರಮ ಮತದಾರರು ಪಟ್ಟಿಯಿಂದ ಹೋಗಲಿ. 20 ವರ್ಷದಿಂದ ಸತ್ತವರ ಹೆಸರು ಪಟ್ಟಿಲಿ 3 ಕಡೆ 4 ಕಡೆ ಒಬ್ಬೊಬ್ಬ ಎಲ್ಲ ರೀತಿಯಾದಂಥ ಸಹಕಾರ ಕೊಟ್ಟು ಉತ್ತೇಜನ ಕೊಟ್ಟು ಕೆಲಸ ಮಾಡಿರುವಂಥ ಸರ್ಕಾರ ಅಂದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರ 12 ವರ್ಷದಲ್ಲಿ ಅಪಾರ ಸಾಧನೆಯನ್ನು ಮಾಡಿ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ और ಪ್ರಯಾಸ್ ಒಂದು ಧ್ಯೇಯದೊಂದಿಗೆ ಕೆಲಸ ಮಾಡಿ ಮನ್ ಕಿ ಬಾತಿನ ಮೂಲಕ ಇಡೀ ದೇಶ ಕಟ್ಟುವಂಥ ಕೆಲಸದಲ್ಲಿ ಭಾಗವಹಿಸಿ ಅಪಾರ ಸಾಧನೆಯನ್ನು ವಿವಿಧ ಕ್ಷೇತ್ರದಲ್ಲಿ ಮಾಡಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವ್ರಿಗೆ ಬೆಂತಟ್ಟೋ ಕೆಲಸ, ಇತರರಿಗೆ ಪ್ರೇರೇಪಣೆ ಕೊಡೋ ರೀತಿಯಲ್ಲಿ ಮನ್ ಕಿ ಬಾತ್ ಅನ್ನೋಂಥ ಒಂದು ಕಲ್ಪನೆಯೇ ಅದ್ಭುತವಾಗಿರುವಂಥ ಕಲ್ಪನೆ. ಇಡೀ ದೇಶನ ಪ್ರತಿ ತಿಂಗಳನ್ನು ಉದ್ದೇಶಿಸಿ ಮಾತಾಡಿ ದೇಶದ ಜನರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು, ದೇಶ ಕಟ್ಟದ ಕೆಲಸದಲ್ಲಿ ನಾವು ಹೇಗೆ ಕೆಲಸ ಮಾಡಬೇಕು, ನಾವು ಭಾರತೀಯರೆಲ್ಲ ಒಂದಾಗಿ ವಿವಿಧತೆಯಲ್ಲಿ ಏಕತೆಯನ್ನು ತರುವಂಥದ್ದಾಗಲಿ ಅಥವಾ ನಮ್ಮ ಎದುರಾಳಿಗಳಿಗೆ, ನಮ್ಮ ದೇಶದ ವಿರೋಧಿಗಳಿಗೆ ಸ್ಪಷ್ಟ ಸಂದೇಶಗಳು, ಆತಂಕವಾದಿಗಳು, ಭಯೋತ್ಪಾದಕರಿಗೂ ಮಟ್ಟ ಹಾಕುವಂಥ ಕೆಲಸದಿಂದ ಹಿಡಿದು ದೇಶದ ಸುರಕ್ಷತೆಯನ್ನು ಕಾಪಾಡಿ ನಮ್ಮ ಎದುರಾಳಿಗಳು, ನಮ್ಮ ವಿರೋಧಿಗಳು, ನಮ್ಮ ಶತ್ರುಗಳಿಗೂ ಹೊಡೆದು ಅವ್ರ ಸರಿಯಾದ ಸ್ಥಾನವನ್ನು ಜಾಗವನ್ನು ತೋರಿಸಿ ಅವ್ರಿಗೆ ಮಟ್ಟ ಹಾಕುವಂಥ ಕೆಲಸಗಳನ್ನು ಮಾಡಿ ಒಟ್ಟಾರೆ ದೇಶಕ್ಕೆ ಸಮೃದ್ಧಿ, ನೆಮ್ಮದಿ, ಶಾಂತಿ, ಪ್ರಗತಿ ಎಲ್ಲವನ್ನು ಕೊಟ್ಟು ಒಳ್ಳೆಯ ಸರ್ಕಾರವನ್ನು ಕೊಡೋ ಮೂಲಕ ನಮ್ಮ ದೇಶದ 140 ಕೋಟಿ ಜನರಿಗೆ ಉಜ್ವಲ ಭವಿಷ್ಯನ ಕಾಣಲಿಕ್ಕೆ ಕಾರಣಕರ್ತವಾಗಿರುವಂಥ ಸರ್ಕಾರ 12 ವರ್ಷದ ಸಾಧನೆ, ಅಪಾರ ಸಾಧನೆ.